ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ವಲ್ಪ ನನಗೆ ಆರೋಗ್ಯ ಸರಿ ಇಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೆ ಇಷ್ಟೊಂದು ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕ್ಷಮಿಸ್ಬಿಡಿ. ನಾನೀಗ ಯಾವುದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂದರೆ, ಕಾವ್ಯನ ಕಲಬುರಗಿಗೆ ಒಂದು ಈವೆಂಟಿಗೆ ಕರೆದಿರ್ತಾರೆ. ಆ ಈವೆಂಟಲ್ಲಿ ಸ್ವಲ್ಪ ನಡಿಬಾರ್ದೆಲ್ಲ ನಡೀತು. ಅಂದರೆ ಸರಿಯಾಗಿ ಕಾವ್ಯನ ನಡ್ಸ್ಕೊಳ್ಳೋದಿಲ್ಲ, ಅಂದರೆ ಅವ್ರ ಫ್ಯಾನ್ ಹತ್ರ ಮಾತಾಡಕ್ಕೆ ಬಿಡಲ್ಲ, ಮೈಕ್ ಕಿತ್ಕೊಳ್ಳೋದಿರ್ಬೋದು, ಅವ್ರಿಗೆ ಫೋಟೋ ಅಂದರೆ ಫ್ಯಾನ್ಸ್ ಅವ್ರದ್ದೇನು ಫೋಟೋ ಇರುತ್ತೆ ಕಾವ್ಯ ಆಗಿಲ್ಲಿದ್ದು, ಫೋಟೋ ಎಲ್ಲ ಕೊಡೋಕೆ ಬರ್ತಾರೆ, ಅದನ್ನು ಸರಿಯಾಗಿ ಕೊಡೋಕೆ ಬಿಡೋದಿಲ್ಲ. ಅಥವಾ ಟೈಮ್ ಸರಿಯಾಗಿ ಬಂದಿಲ್ಲ ಅಂದ್ಬಿಟ್ಟು ಅವ್ರ ಮೇಲೆ ದೂರೋದಿರ್ಬೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಅದಲ್ದೇ ಅವರೇ ಕಿತ್ತಾಡ್ತಿರ್ತಾರೆ. ಕಲಬುರಗಿ ಜನ ಅಲ್ಲೇನು ಈವೆಂಟ್ ಆರ್ಗನೈಸ್ ಮಾಡಿರ್ತಾರಲ್ಲ, ಆ ಮುಖ್ಯಸ್ಥರೇ ಕಿತ್ತಾಡ್ತಿರ್ತಾರೆ. ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಇದನ್ನ ಇಟ್ಕೊಳ್ತೇನಂತೆ, ಒಂಥರ ವಾದ ವಿವಾದ ಎಲ್ಲ ಸ್ಟಾರ್ಟ್ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಇವರು ಕರೆಸಿದ್ದಾರೆ, ಕಾವ್ಯನ ಸರಿಯಾಗಿ ನಡ್ಸ್ಕೊಳ್ತಿಲ್ಲ, ಕರ್ಸಿದ್ಮೇಲೆ ಸರಿಯಾಗಿ ಆರ್ಗನೈಸ್ ಮಾಡ್ಕೋಬೇಕು, ಹೆಂಗೆ ಯಾವ ಟೈಮಿಗೆ ಬರಬೇಕು, ಆ ಥರ ಎಲ್ಲ ನೀಟಾಗಿ ಮೊದಲೇ ಹೇಳ್ಬೇಕು ಅನ್ನೋ ಈ ಥರ ಎಲ್ಲ ಒಂದು ವಾದ ವಿವಾದಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಅದಾದಿ ವಾದ ವಿವಾದ ಎಲ್ಲ ಸ್ಟಾರ್ಟ್ ಆಗಿ ಒಂದೆರಡು ದಿನಕ್ಕೆ ಆ ಮುಖ್ಯಸ್ಥರು ಹೇಳ್ತಾರೆ, ನಾವು ಕನ್ನಡ ಪರ ಹೋರಾಟಗಾರರು, ನಾನು ಇದಕ್ಕಿಂತ ಮುಂಚೆ ಈ ಥರ 90+ ಈವೆಂಟ್ಗಳು ಮಾಡಿಬಿಟ್ಟಿದ್ದೀನಿ, ಇದೇ ಫಸ್ಟ್ ಟೈಮ್ ಹಿಂಗೆ ಥರ ಆಗಿರೋದು. ಕಾವ್ಯ ಅವರು ನಮ್ಮ ಕಲಬುರಗಿ ಜನಕ್ಕೆಲ್ಲ ಕ್ಷಮೆ ಕೇಳಬೇಕು, ಈ ಥರ ಎಲ್ಲ ಬಂದಿರ್ತಾರೆ. ಏನಕ್ಕೆ ಕೇಳ್ತಾರೆ ಅಂದರೆ, ನಾವು ಯಾವ ಟೈಮ್ ಮೊದಲೇ ಹೇಳ್ಬಿಟ್ಟಿದ್ವಿ ಕಾವ್ಯಗೆಲ್ಲ, ಈ ಟೈಮ್ಗೆ ಬರಬೇಕು, 50 ಜನ ಮಕ್ಳಿಗೆ ಸನ್ಮಾನ ಮಾಡಬೇಕು, ಅವ್ರು ಬಂದಾಗ ನಾವು ತುಂಬ ಚೆನ್ನಾಗಿ ನಡ್ಸ್ಕೊಂಡಿದ್ದೀವಿ, ಅದೇ ರೀತಿ ಹೂವುಗಳೆಲ್ಲ ಅವ್ರ ಮೇಲೆ ಸುರಿಸೋದಿರ್ಬೋದು, ಪಟಾಕಿ ಹೊಡೆಯೋದಿರ್ಬೋದು, ದೊಡ್ಡ ಹಾರ ಹಾಕೋದಿರ್ಬೋದು, ಈ ಥರ ಎಲ್ಲ ಚೆನ್ನಾಗಿ ಅವ್ರನ್ನ ನೋಡ್ಕೊಂಡಿದ್ದೀವಿ. ಬಂದು ಒಂದು 5 ನಿಮಿಷ ಆಗಿಲ್ಲ, ಆಲ್ರೆಡಿ ನಾವು ಹೋಗ್ತೀವಿ ಅಂತ ಹಿಂಸೆ ಮಾಡ್ತಿದ್ದಾರೆ. ಅವ್ರ ಫ್ಯಾನ್ಸ್ಗಳು ನಡ್ಕೊಂಡಿರೋ ರೀತಿಯಿಂದ ಅವ್ರು ಹೋಗ್ತೀನಿ ಅಂತ ಹೇಳಿದ್ದು. ಅದೇ ರೀತಿ ನಾವು ಮೊದಲೇ ಹೇಳ್ಬಿಟ್ಟಿದ್ವಿ, 50 ಜನ ಮಕ್ಳಿಗೆ ನೀವು ಸನ್ಮಾನ ಮಾಡಲೇಬೇಕು ಅಂತ ಹೇಳಿದ್ವಿ. ಅದನ್ನೆಲ್ಲ ಮಾತು ಅಂತ ಒಪ್ಕೊಂಡು, ಈಗ ಇಲ್ಲ ನನಗೆ ಹೋಗ್ಬೇಕು ಅಂತ ಹಿಂಸೆ ಇಟ್ಟರು. ಸೊ ಕರ್ಸಿದ್ಮೇಲೆ ನಾವು ಕಳಿಸ್ಬೇಕಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ನೀಟಾಗಿ ಕಳಿಸ್ಕೊಟ್ಟಿದ್ದೀನಿ. ನಮ್ಮ ಇದು ಕಾರಲ್ಲಿ ಹೈದ್ರಾಬಾದ್ಗೆ ಇದು ಕಳ್ಸೋಕ್ಕೆ ಇದೆಲ್ಲ ಏನಂತೀವಿ ಎಲ್ಲ ಅರೇಂಜ್ ಮಾಡಿಕೊಟ್ಟಿದ್ದೀವಿ, ಹೈದ್ರಾಬಾದ್ಗೆ ಹೋಗ್ತೀನಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾವೆಲ್ಲ ಅರೇಂಜ್ ಮಾಡಿಕೊಟ್ಟಿದ್ದೀವಿ ಅಂತ ಎಲ್ಲ ಹೇಳಿದ್ರು. ಇದೆಲ್ಲ ಆದಮೇಲೆ ಅದಲ್ದೇ ಅವರ ಫ್ಯಾನ್ಸ್ಗಳು ನಮ್ಮದೇ ತಪ್ಪು, ನಾವೇ ಸರಿಯಾಗಿ ಅವ್ರನ್ನ ನೋಡ್ಕೊಂಡಿಲ್ಲ, ನಡ್ಸ್ಕೊಂಡಿಲ್ಲ ಅಂತ ಇದು ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನಮ್ಮನ್ನು ಅಂದರೆ ನಮ್ಮ ಕಲಬುರಗಿ ಜನನ ದೂರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನಾನು ಹಿಂಗೆ ಅವ್ರು ಏನೇನು ಹೇಳ್ತಿದ್ರಲ್ಲ, ಅದು ಕಮೆಂಟ್ ತೆಗೆದು ನೋಡಿದೆ. ಆ ಕಮೆಂಟ್ ಬಾಕ್ಸ್ ನೋಡಬೇಕು, ಅವ್ರವ್ರ ಜನನೇ ಅವ್ರಿಗೆ ಬೈದಿದ್ದಾರೆ, ಬೇರೆ ಯಾರೂ ಅಲ್ಲ. ಅಲ್ಲಿ ಆ ಈವೆಂಟಲ್ಲಿ ಯಾರ್ಯಾರು ಹೋಗಿದ್ರಲ್ಲ ಆ ಜನಗಳೇ ಬೈದಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ. ನಾನೇ ಹೋಗಿದ್ದೀವಿ ಆ ಈವೆಂಟ್ಗೆ, ಪಾಪ ಆ ಹುಡುಗಿ 1 ಅವರ್ಗಿಂತ ಮುಂಚೆ ಬಂತು. ಅವಳು ಅಂದರೆ ಕಾವ್ಯನೇ ಅರ್ಧ ಗಂಟೆ ಒಬ್ಬಳೇ ಸ್ಟೇಜ್ ಮೇಲೆ ಕೂತಿದ್ಲಂತೆ. ಏನು ಮಾಡ್ತಾಳೆ ಇವ್ರೇನು ಸರಿಯಾಗಿ ಏನು ಆರ್ಗನೈಸ್ ಮಾಡೇ ಇಲ್ಲ. ಇಷ್ಟು ಗಂಟೆಗೆ ಅವ್ರನ್ನ ಕರ್ಕೊಬರ್ಬೇಕು, ಇವ್ರಿಗೆ ಹಿಂಗೆ ಸನ್ಮಾನ ಮಾಡಬೇಕಿತ್ತು, ದೀಪ ಹಚ್ಬೇಕು, ಇದನ್ನೆಲ್ಲ ಇಟ್ಕೊಂಡ್ಮೇಲೆ ಅಂದರೆ ಆ ಟೈಮಿಗೆ ಮಾಡ್ಕೋಬೇಕು. ಪಾಪ ಹುಡುಗಿನ ಅಷ್ಟು ಬೇಗ 1 ಅವರ್ಗಿಂತ ಮುಂಚೆನೇ ಕರ್ಸಿದ್ರಂತೆ. ಕಾವ್ಯ ಒಂದು ಅರ್ಧ ಮುಕ್ಕಾಲು ಗಂಟೆ ಸ್ಟೇಜ್ ಮೇಲೆ ಒಬ್ಬಳೇ ಕೂತಿದ್ರಂತೆ. ಸೊ ಇದೆಲ್ಲ ಆದಮೇಲೆ ಇನ್ನೇನು ಆಗೋಕ್ಕಾಗುತ್ತೆ. ಸೊ ಅವಳು ಅಲ್ಲಿ ಟೈಮ್ ಮುಗಿತಾ ಬಂತು, ಅಫ್ಕೋರ್ಸು ಅಲ್ಲಿ ಫ್ಲೈಟ್ ಆಗುತ್ತೆ, ಅಂದರೆ ಫ್ಲೈಟ್ ಆ ಟೈಮ್ಗಿದೆ ಅಂದರೆ ಅಲ್ಲಿ ಹೋಗಲೇಬೇಕಾಗುತ್ತೆ. ಸೊ ಹಾಗಾಗಿ ಅವಳು ಹೋಗ್ತೀನಿ ಅಂತ ಹೇಳಿದಲ್ಲ, ಅದರಲ್ಲಿ ಆಕೆದೇನು ತಪ್ಪಿಲ್ಲ ಅಂತ ಅವರು ಊರಿನ ಜನಗಳೇ ಒಂದು 3-4, ನಾನು ನೋಡಿದ 3-4 ದೊಡ್ಡ ಕಮೆಂಟ್ ಅವ್ರು ಇಷ್ಟು ಶುದ್ಧ ಬರೆದು ಹಾಕಿದ್ದಾರೆ. ಇವರೇ ಸರಿ ಇಲ್ಲ, ನಮ್ಮ ಜನಗಳು, ನಮ್ಮ ಕಲಬುರಗಿ ಜನಗಳು ಕಾವ್ಯನೆಲ್ಲ ಬೈತಿರೋದು ನಿಮ್ಮನ್ನ. ಪಾಪ ಹುಡುಗಿ ಅಷ್ಟು ಚೆನ್ನಾಗಿ ಎಲ್ಲನೂ ಮಾತಾಡ್ಸೋಕ್ಕೂ ಬಿಡಲಿಲ್ಲ, ಮೈಕು ಕೊಡಲಿಲ್ಲ. ಹುಡುಗಿ 1 ಅವರ್ಗಿಂತ ಮುಂಚೆನೇ ಬಂದು ನಿಂತಿತ್ತು. ಇವ್ರುಗಳೇ ಅಲ್ಲಿ ಒಬ್ಬರು ಇರಲಿಲ್ಲ, ಹುಡುಗಿನ ಮಾತಾಡ್ಸೋಕ್ಕೂ ಒಬ್ಬರು ಇರಲಿಲ್ಲ. ಒಂದು ಅರ್ಧ ಮುಕ್ಕಾಲು ಗಂಟೆ ಒಬ್ಬರೇ ಕೂತಿದ್ರು ಸ್ಟೇಜ್ ಮೇಲೆ, ಆಮೇಲೆ ಬಂದರು ಹಾಗೆ ಹೀಗೆ ಅಂತ ಅವ್ರುಗಳೇ ಬೈದಿದ್ದಾರೆ. ಅವ್ರ ಜನ ಅಂದರೆ ಅವ್ರಿಗೆ ಅವ್ರ ಕನ್ನಡ ಪರ ಹೋರಾಟಗಾರರಂತ ಹೇಳ್ಕೊಂಡು ಬಂದಿದ್ರಲ್ಲ, ಅವ್ರಿಗೆ ಅವ್ರ ಊರ ಜನಗಳೇ ಬೈದಿದ್ದಾರೆ. ಅದಕ್ಕಿಂತ ಇನ್ನೇನು ಸಾಕ್ಷಿ ಬೇಡ. ಅವ್ರ ಊರ ಜನಗಳೇ ಅಲ್ಲಿ ಈವೆಂಟ್ಗೆ ಹೋದರೆ ಹೋಗಿತಿದ್ದಾರೆ ಅಂದರೆ ಸಾಕು, ಅಲ್ಲಿ ಕಾವ್ಯನೇನು ತಪ್ಪಿಲ್ಲ ಅಂತ ಅಲ್ಲೇ ಕನ್ಫರ್ಮ್ ಆಗುತ್ತೆ. ಮೊದಲೇ ಗೊತ್ತಿತ್ತು ನಮ್ಗಳಿಗೂ, ಬಟ್ ಏನು ಮಾಡೋಕ್ಕಾಗಲ್ಲ. ಅದು ಯಾವ ಇದರಿಂದ ಬರ್ತಾರೆ ಗುರು, ನಮ್ಮ ಕಲಬುರಗಿ ಜನಕ್ಕೆ ಸಾರಿ ಕೇಳಬೇಕಂತೆ. ಆ ಕಲಬುರಗಿ ಜನ ಇವ್ರಿಗೆ ಬೈತಿದ್ದಾರೆ, ಅವಳಿನೇನು ಸಾರಿ ಕೇಳ್ತಾರೆ. ಸೊ ಹಾಗಾಗಿ ನನ್ನ ಪ್ರಕಾರ ಇಲ್ಲಿ ಕಾವ್ಯದೇನು ತಪ್ಪಿಲ್ಲ. ಅದಕ್ಕೋಸ್ಕರ ಕಾವ್ಯ ಕೂಡ ಏನು ಸಾರಿ ಏನು ಕೇಳಕ್ಕೆ ಹೋಗಿಲ್ಲ. ಅವರು ಮಾತಾಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಇಲ್ಲಿ ಯಾರು ತಪ್ಪು ಯಾರು ಸರಿ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ಗಿಲ್ಲಿ ಜೊತೆ ಒಂದು ಹೀರೋಯಿನ್ ಸಿನಿಮಾ ಮಾಡ್ತಿದ್ದಾರೆ, ಅದು ಯಾವ ಸಿನಿಮಾ, ಏನು ಕತೆ, ಹೇಗಿದೆ, ಹೀರೋಯಿನ್ ಯಾರು, ಎಲ್ಲವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.